ವೇದಿಕೆ ಸಲಗುಣ ಸಾರರು ಮಾತಾಡಬೇಕಂತ ಬರ್ಬೋದು. ಅಖಿಲ ಭಾರತ ಸರ್ಕಾರ ಸಪ್ತಾಹ 72ನೇ ವರ್ಷದ್ದು ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ರಘುಪತಿ ರೆಡ್ಡಿ ಅವರೇ, ನಮ್ಮ ಹಿರಿಯ ನಾಯಕರು, ನಮ್ಮ ಪಕ್ಷದ ಅಧ್ಯಕ್ಷರು, 4 ಸಲ ಕೋಮಲ್ ನಿರ್ದೇಶಕರು ಹಾಗೂ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಾಗಣ್ಣವರೇ, ಅದೇ ರೀತಿ ನಮ್ಮ ಮಂಜಣ್ಣವರೇ, ಬೈರೇಗೌಡಣ್ಣವರೇ, ಗೋವರ್ಧನ್ ರೆಡ್ಡಿ ಅವರೇ, ಮಂಜುನಾಥ್ ರೆಡ್ಡಿ ಅವರೇ, ಶಂಕರ್ ಅವರೇ, ಲಕ್ಷ್ಮಣವರೇ, ಮತ್ತು ನಮ್ಮ ಆತ್ಮೀಯ ಸ್ನೇಹಿತರಾದ ನಮ್ಮ ಮುಳ್ಳಿಗೌಡರು. ಈ ಸಂದರ್ಭದಲ್ಲಿ ನಮ್ಮ ಶಂಕರನ್ನವ್ರು ಹೇಳ್ತಾ ಇದ್ರು, ನಮ್ಮ ಮುಳ್ಳಿಗೌಡರು ಹೇಳಿ ಈ ಸಹಕಾರದ ಬಗ್ಗೆ ಎಲ್ಲರೂ ಒಮ್ಮತವಾಗಿದ್ದರೆ ಇದನ್ನೇನಾದರೂ ಬಲಪಡಿಸೋಕೆ ಸಾಧ್ಯ. ಈ ರಾಜಕೀಯ ಬಿಟ್ಟು ಹಾಕ್ಬೇಕು. ಇಂಥ ಎಷ್ಟೇ ಸಪ್ತಾಹ ಮಾಡಿದ್ರು ಏನು ಪ್ರಯೋಜನ ಆಗಲ್ಲ. ಸುಮ್ಮನೆ ಕೂತ್ಕೋತಾರೆ, ಬರ್ತಾರೆ, ಮಾತಾಡ್ತಾರೆ, ಹೋಗ್ತಾರೆ ಅಷ್ಟೇ, ಅವರಷ್ಟಕ್ಕೆ. ಬಹುಶಃ ಎಕ್ಸಾಂಪಲ್ ಹೇಳ್ತಾ ಇದ್ರು, DCC ಬ್ಯಾಂಕು 10 ವರ್ಷಗಳ ಹಿಂದೆ ಕಂಪ್ಲೀಟು ಏನು ಹಿಂದೆ ಬಿದ್ದೋಗಿತ್ತು. ಒಬ್ಬರು ಕಾಣ್ತಾ ಇರಲಿಲ್ಲ, ಅಲ್ಲಿ ಬೀಗ ಹಾಕ್ಬಿಟ್ಟಿದ್ರು. ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋಗಿತ್ತು. ಬಹುಶಃ ನಮ್ಮ ಇವರು ಹೇಳ್ತಿದ್ರು, ನಮ್ಮ ಗೋವಿಂದಗೌಡರು ಅಧ್ಯಕ್ಷರಾದ್ಮೇಲೆ ಪುನರ್ಜನ್ಮ ಕೊಟ್ಟಿರ್ತಕ್ಕಂಥದ್ದು. ಅದು ಹೇಳಬೇಕು ಅಂದರೆ ನಾವು ಏನೋ ಹೇಳಿದ್ರೆ ಯಾವುದೋ ಇದಕ್ಕೆ ಹೇಳ್ಕೊತಾರಂತಾರೆ. ಬಟ್ ಅವರು ಯಾರಿಗೂ ಲೋನ್ ಕೊಟ್ಟರು ಸಹ, ನನಗೂ ಲೋನ್ ಕೊಟ್ಟಿದ್ರು. ನನಗೂ ಫೋನ್ ಹಂಗ ದುಡ್ಡು ಕ್ಷಮೆಬೇಡ, ದುಡ್ಡು ಕಟ್ಟಪ್ಪ ಫಸ್ಟು ಅವಂತ ಉಂಡಿ ಮನ್ಮನ್ಮು ಸಂಬಂಧ ಅಲ್ಲ ಅವಂತ ಪಕ್ಕಲ ಬಿಟ್ಟು ದುಡ್ಡು ಕಟ್ಟು ಫಸ್ಟ್ ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ನನ್ನ ಅನುಭವದಲ್ಲಿ ನಮ್ಮ ಚಲುರಾಜ್ ಅವರೆಲ್ಲ ಬರ್ತಿದ್ರು. ನಾವು ಯಾವುದೇ ರೀತಿ ಸುಮಾರು ನಾನು ಕನಿಷ್ಠ ಒಂದು 50-60 ಲಕ್ಷ ಕಟ್ಟಿರ್ತೀನಿ ಬಡ್ಡಿ ಆ ಬ್ಯಾಂಕಿಗೆ. ಏನಪ್ಪ ನಮ್ಗೆ ಇದೆ, ಒಂದು 40-50 ಲಕ್ಷ ಬಡ್ಡಿ ಕಟ್ಟಿರ್ತೀನಿ ಆ ಬ್ಯಾಂಕಿಗೆ. ಯಾರಿಗೇನಾದ್ರು ಬಿಟ್ಕೊಡ್ತಾ ಇದ್ರು. ಏನೋ ಅವರ ಸ್ವಾರ್ಥಕ್ಕೆ ರಾಜಕೀಯ ಹುಟ್ಟಿಸಿ ಆ ಬ್ಯಾಂಕನ್ನು ಹಾಳು ಮಾಡಿ ಪಾಪ ರೈತರು ಎಷ್ಟೋ ಜನ ಇವತ್ತು ದಿನ ಯಾವ ಬ್ಯಾಂಕಲ್ಲಿ ಕೊಡದೇ ಇದ್ರು ಆ ಬ್ಯಾಂಕಲ್ಲಿ ರೈತರಿಗೆ ಕೊಡುವಂತ ಒಂದು ವ್ಯವಸ್ಥೆ ಆಗ್ತಾ ಇತ್ತು. ಯಾಕಂತಂದ್ರೆ ನಾವೆಲ್ಲ ಕಣ್ಣು ಮುಂದೆ ನೋಡ್ತಕ್ಕಂಥದ್ದು. ಮುಖ್ಯವಾಗಿ ಹೆಣ್ಮಕ್ಳು, ಬೀದಿ ಬದಿ ವ್ಯಾಪಾರಸ್ಥರಾಗಿರ್ಬೋದು, ಕೂಲಿ ಮಾಡತಕ್ಕಂಥ ಬಡವರು ಎಷ್ಟೋ ಜನ ಇವತ್ತು ದಿನ ನಮ್ಮ ಶಂಕರನ್ನ ಹೇಳ್ದಂಗೆ ಆ ಶಾಪ ಗ್ಯಾರಂಟಿ ಹೆಣ್ಮಕ್ಳಂತೂ ತಟ್ಟೆ. ಬಹುಶಃ ಕರ್ಮ ಯಾರನ್ನೂ ಬಿಡೋಲ್ಲ. ಕರ್ಮ ಅನ್ನೋದು ಅವ್ರ ಹಿಂದೆನೇ ಇರ್ತದೆ. ಈ ನಿಟ್ಟಿನಲ್ಲಿ ನನಗೆ ಅದನ್ನು ಮುಗಿಸಿದ್ರು. ಆಮೇಲೆ ಡೈರಿ ಕೈ ಹಾಕಿದ್ರು. ಆ ಡೈರಿ ಕೈ ಹಾಕಿದ್ದೆ ಇದು ಬಂತು, ಇದಕ್ಕೂ ವಕ್ರ ಬಂತು ಅನ್ಕೊಂಡ್ವಿ ನಾವು. ಯಾಕಂತಂದ್ರೆ ಅದನ್ನ 6 ತಿಂಗಳು ಮತ್ತೆ 6 ತಿಂಗಳು ಅವರು ಅಧಿಕಾರದಲ್ಲಿ ಇದ್ರಲ್ಲ, ಅವ್ರ ಸರ್ಕಾರ ಇನ್ನೊಂದು ಮತ್ತೊಂದಿತ್ತು, ಆಗ್ತಿರ್ಲಿಲ್ಲ. ಬಟ್ ಅವನ್ ಕೆಲವೊಂದು ಈ ಡಿಲಿಮಿಟೇಷನ್ ಮಾಡಿರಲ್ಲ, ಅದು ಸರಿಪಡಿಸ್ಲಿಕ್ಕೋಸ್ಕರ ಒಂದು 4-5-6 ತಿಂಗಳು ಪಾಪ ಕೊಟ್ಬಿಟ್ರು. ಏನು ಅಡ್ಮಿನಿಸ್ಟ್ರೇಟರ್ ಕೊಟ್ಬಿಟ್ಟು ಆಡಳಿತಗಾರರಿಗೆ ಮತ್ತೆ ಅಲ್ಲಿ ಬಿಡ್ರಿ, ಅಲ್ಲಿ ಮುಗಿದ ಕತೆ. ಅದನ್ನು ಮುಗಿಸ್ಬಿಟ್ಟು ಮತ್ತೆ ಅವರೇ ಅಧಿಕಾರ ಇರೋದ್ರಿಂದ ಅದನ್ನು ಸ್ವಲ್ಪ ಮುನ್ನಡೆಸಿದ್ರೆ ಅದು ಮುಗಿದ ಕತೆ. ಅಷ್ಟರೊಳಗೆ ಆಗೋಗಿತ್ತು 18-20 ಕೋಟಿ ಲಾಸ್ ಈ ಮಟ್ಟಕ್ಕೆ. ಯಾಕಂದ್ರೆ ರಾಜಕಾರಣ ಮಾಡಬೇಕು, ಯಾವುದಕ್ಕೆ ಮಾಡಬೇಕು ಅದಕ್ಕೆ ಮಾಡಬೇಕು. ಜನರಿಗೋಸ್ಕರ, ಬಡ ಜನರಿಗೋಸ್ಕರ ರಾಜಕಾರಣ ಮಾಡಕ್ ಹೋದ್ರೆ ಒಂದಲ್ಲ ಒಂದಿನ ಅದು ನಮ್ಗೆ ಚಾಪ ತಟ್ಟುತ್ತೆ. ಆ ರಾಜಕೀಯ ಟೈಮಲ್ಲಿ ಯಾರು ಓಟ್ ಬೇಕೋ ಅವ್ರು ಹಾಕ್ಸ್ಕೊಳ್ಳಿ. ಆ ಟೈಮಲ್ಲಿ ಯಾರಾದ್ರೂ ರಾಜಕಾರಣ ಹೆಂಗಾದ್ರೂ ಮಾಡ್ಕೊಳ್ಳಿ. ಜನರ ಸಮಸ್ಯೆಗಳು ಬಂದಾಗ ಅವ್ರಿಗೆ ನಾವು ಒಂದುಗೂಡಿ ಅವ್ರಿಗೆ ಸ್ಪಂದಿಸಿ ಕೆಲಸ ಮಾಡುವಂತ ಕೆಲಸ ಯಾರೇ ಮಾಡಲಿ ಅವರಿಗೆ ಉಳಿಗಾಲ ಇರುತ್ತೆ. ರಾಜಕಾರಣದಲ್ಲಿನೂ ಅಷ್ಟೇ. ಈ ನಿಟ್ಟಿನಲ್ಲಿ ಎಲ್ಲರ ಒಂದು ಸಹಕಾರ ಇರೋದು ಎಲ್ಲರೂ ಮರೆತಿ ಮುಂದಿನ ದಿನಗಳಲ್ಲಿ DCC ಬ್ಯಾಂಕ್ ವಿಚಾರ ಆಗಿರ್ಬೋದು, ಎಲ್ಲಾ ಸಹಕಾರ ಸಂಘಗಳ ವಿಚಾರದಲ್ಲಿ ರಾಜಕಾರಣ ಬಿಟ್ಟು ಮಾಡಿದ್ರೆ ಒಳ್ಳೇದಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನಿಲ್ಲ ಕರೆದು ನಾವು ಮಾತಾಡಲು ಅವಕಾಶ ಕೊಟ್ಟು ನಮ್ಮೆಲ್ಲರಿಗೂ ವಂದಿಸಿ ಮುಗಿತೀವಿ. ಜೈ ಕರ್ನಾಟಕ.